ಒಂದು ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದ ಆ ನಾಯಕ ಮುಂದೊಂದು ದಿನ ಕರ್ನಾಟಕದ ಮುಖ್ಯಮಂತ್ರಿ ಆಗುವುದು ಗ್ಯಾರಂಟಿ ಅಂತ ಇಡೀ ರಾಜ್ಯವೇ ನಂಬಿತ್ತು. ಇವರ ಖಡಕ್ ಮಾತು, ಆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಇಮೇಜ್ ನೋಡಿದವರೆಲ್ಲ ಇವರೇ ಬಿಜೆಪಿಯ ಮುಂದಿನ ಭವಿಷ್ಯ ಅಂದುಕೊಂಡಿದ್ರು. ಆದರೆ ಕಾಲ ಉರುಳಿದಂತೆ ರಾಜಕೀಯ ದಾಳಗಳು ಕೂಡ ಉರುಳಿದವೆ. ಇವತ್ತು ಅದೇ ನಾಯಕನ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ? ರಾಜಕೀಯದಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಸದ್ದಿಲ್ಲದೆ ಮೂಲೆ ಗುಂಪಾಗಿದಾರ ಅನ್ನೋ ಅನುಮಾನ ಎಲ್ಲರಲ್ಲೂ ಕಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತು ಬಿಜೆಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ದೆಹಲಿಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ, ಅಮಿತ್ ಶಾ ಅವರನ್ನ ಭೇಟಿ ಮಾಡಬಹುದು. ಆದ್ರೆ ಪಕ್ಷದಲ್ಲಿ ಇಷ್ಟೊಂದು ಸೀನಿಯರ್ ಲೀಡರ್, ಹಿರಿಯ ನಾಯಕ ಆಗಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮಾತ್ರ ಹೈಕಮಾಂಡ್ ನಾಯಕರ ಭೇಟಿಯೇ ಸಿಗ್ತಾ ಇಲ್ವಾ? ಹೈಕಮಾಂಡ್ ಇವರನ್ನ ಕಂಪ್ಲೀಟ್ ಆಗಿ ಸೈಡ್ ಲೈನ್ ಮಾಡಿಬಿಟ್ಟಿದ್ಯಾ? ಸದ್ಯ ಕರ್ನಾಟಕ ರಾಜಕೀಯದಲ್ಲಿ ಯತ್ನಾಳ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆ, ಅವರನ್ನ ಮೂಲೆಗುಂಪು ಮಾಡ್ತಿರೋ ಹೈಕಮಾಂಡ್ನ ತಂತ್ರಗಾರಿಕೆಯ ಬಗ್ಗೆ ದೊಡ್ಡದೊಂದು ಚರ್ಚೆ ನಡೀತಾ ಇದೆ. ಯತ್ನಾಳ್ ಅವರಿಗೆ ದೆಹಲಿ ನಾಯಕರು ಯಾಕೆ ಮುಖ ಕೊಟ್ಟು ಮಾತನಾಡ್ತಾ ಇಲ್ಲ? ಇವರ ಈ ಸೈಲೆಂಟ್ ಕಣ್ಮರಿಯ ಹಿಂದಿರೋ ಅಸಲಿ ರಾಜಕೀಯ ತಂತ್ರಗಾರಿಕೆಯಾದ್ರೂ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಒಂದು ಕಾಲದಲ್ಲಿ ಬಿಜೆಪಿ ಪಕ್ಷದ ಭರವಸೆಯ ಯುವ ಲಿಂಗಾಯತ ಮುಖಂಡನಾಗಿ ಹೊರಹೊಮ್ಮಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ರಾಜಕೀಯ ಜೀವನವು ಅತ್ಯಂತ ರೋಚಕ ತಿರುವುಗಳನ್ನ ಪಡೆದುಕೊಂಡಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ 3ನೇ ಮಂತ್ರಿಮಂಡಲದಲ್ಲಿ ಇವರು ಜವಳಿ ಇಲಾಖೆಯ ಹಾಗೂ ರೈಲ್ವೆ ಇಲಾಖೆಯ ಅತ್ಯಂತ ಜವಾಬ್ದಾರಿಯುತ ರಾಜ್ಯ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಅಂದಿನ ದಿನಗಳಲ್ಲಿ ಇಡೀ ದೇಶದ ಗಮನ ಸೆಳೆದಿದ್ದ ಯತ್ನಾಳ್ ಅವರು ಭವಿಷ್ಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗುವುದು ಖಚಿತ ಎಂದು ರಾಜಕೀಯ ವಲಯದಲ್ಲಿ ಮತ್ತು ಸಾರ್ವಜನಿಕರಲ್ಲಿ ದಟ್ಟವಾದ ನಂಬಿಕೆ ಇತ್ತು. ಲಿಂಗಾಯತ ಸಮುದಾಯದ ಪ್ರಮುಖ ಯುವಶಕ್ತಿಯಾಗಿ ಇವರು ಅಂದಿನ ಹಿರಿಯ ನಾಯಕ ಅನಂತ್ ಕುಮಾರ್ ಅವರ ನಿಕಟವರ್ತಿಯಾಗಿ ಗುರುತಿಸಿಕೊಂಡಿದ್ರು. ಆದರೆ ಕಾಲಕ್ರಮೇಣ ರಾಜ್ಯದ ರಾಜಕೀಯ ಸಮೀಕರಣಗಳು ಬದಲಾದಂತೆ ಮತ್ತು ಪಕ್ಷದ ಹಿರಿಯ ನಾಯಕತ್ವದೊಂದಿಗೆ ನಿರಂತರ ಸಂಘರ್ಷಕ್ಕಿಳಿದಂತೆ ಇವರ ಪ್ರಭಾವ ಕೂಡ ಕುಗ್ಗುತ್ತಾ ಹೋಯಿತು, ಕುಂಠಿತವಾಯಿತು. ಇಂದು ಇವರು ಕೇವಲ ಹೆಸರಿಗಷ್ಟೇ ಇದ್ದು ಯಾವುದೇ ಪ್ರಭಾವ ಬೀರಲು ಸಾಧ್ಯವಾಗದ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬ ಅಸಹಾಯಕ ಸ್ಥಿತಿಗೆ ತಲುಪಿ ಸದ್ದಿಲ್ಲದೆ ಕಣ್ಮರೆಯಾಗ್ತಿದ್ದಾರೆ ಎಂದು ಜನಸಾಮಾನ್ಯರೇ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ರಾಜ್ಯ ಬಿಜೆಪಿಯಲ್ಲಿ BS ಯಡಿಯೂರಪ್ಪ ಮತ್ತು ಇವರ ಕುಟುಂಬದ ಹಿಡಿತವು ಹೆಚ್ಚಾದಂತೆ ಯತ್ನಾಳ್ ಅವರ ಪ್ರಭಾವವು ಕೂಡ ಕಾಲಕ್ರಮೇಣ ಕ್ಷೀಣಿಸ್ತಾ ಹೋಯಿತು. ವಿಶೇಷವಾಗಿ 2023ರ ವಿಧಾನಸಭಾ ಚುನಾವಣೆಯ ನಂತರ BY ವಿಜೇಂದ್ರ ಅವರನ್ನ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಮತ್ತು R ಅಶೋಕ್ ಅವರನ್ನ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನನ್ನಾಗಿ ನೇಮಿಸಿದಾಗ ಯತ್ನಾಳ್ ಅವರ ಅಸಮಾಧಾನ ಸ್ಫೋಟಗೊಳ್ತು. ದಕ್ಷಿಣ ಕರ್ನಾಟಕದ ನಾಯಕರ ವರ್ಚಸ್ಸಿಗೆ ಮಣಿದು ಉತ್ತರ ಕರ್ನಾಟಕವನ್ನ ನಿರ್ಲಕ್ಷಿಸಲಾಗುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ದ ಯತ್ನಾಳ್ ತಮಗೆ ಈ ಪ್ರಮುಖ ಹುದ್ದೆಗಳಲ್ಲೊಂದು ಸಿಗುವ ನಿರೀಕ್ಷೆಯಲ್ಲಿದ್ರು. ಆದ್ರೆ ಪಕ್ಷವು ಇವರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿತು. ಇವರು ಅಧಿಕೃತವಾಗಿ ಪಕ್ಷದಲ್ಲಿದ್ದರೂ ಸಹ ಯಾವುದೇ ಪ್ರಮುಖ ನೀತಿ ನಿರೂಪಣಾ ಸಂದರ್ಭಗಳಲ್ಲಿ, ನಿರ್ಧಾರಗಳಲ್ಲಿ ಇವರನ್ನ ಭಾಗಿಯಾಗಿಸಿಕೊಳ್ಳದ ಕಾರಣ ಇವರು ರಾಜಕೀಯವಾಗಿ ಬಿಜೆಪಿಯಲ್ಲಿ ಸಂಪೂರ್ಣವಾಗಿ ಮೂಲೆಗುಂಪಾದ್ರು. ಸ್ನೇಹಿತರೆ, ರಾಜ್ಯ ರಾಜಕೀಯದಲ್ಲಿ ಒಂದು ಅತ್ಯಂತ ದೊಡ್ಡ ಚರ್ಚೆಯ ವಿಷಯವೇನು ಅಂದ್ರೆ, ಒಬ್ಬ ಸಾಮಾನ್ಯ ತಳಮಟ್ಟದ ಕಾರ್ಯಕರ್ತನಿಗೂ ಸಿಗುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭೇಟಿಯ ಅವಕಾಶ ಯತ್ನಾಳ್ ಅವರಿಗೆ ಯಾಕೆ ಸಿಗ್ತಾ ಇಲ್ಲ ಎಂಬುದು. ವಿಶ್ವಾಸಾರ್ಹ ರಾಜಕೀಯ ಮೂಲಗಳ ಪ್ರಕಾರ ಯತ್ನಾಳ್ ಅವರು ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಲು ಮತ್ತು ರಾಜ್ಯ ನಾಯಕತ್ವದ ಕುಟುಂಬ ರಾಜಕಾರಣದ ಕುರಿತು ದೂರುಗಳನ್ನು ಸಲ್ಲಿಸಲು ಕನಿಷ್ಠ ಅಂದ್ರೂ 25ರಿಂದ 30 ಬಾರಿ ಪ್ರಯತ್ನವನ್ನ ಮಾಡಿದ್ರೂ ಸಹ ಹೈಕಮಾಂಡ್ ಭೇಟಿಯ ಸಮಯವನ್ನ ನೀಡಲು ನಿರಂತರವಾಗಿ ನಿರಾಕರಿಸುತ್ತಲೇ ಬಂದಿದೆ. ಈ ವ್ಯವಸ್ಥಿತ ನಿರ್ಲಕ್ಷ್ಯದ ಹಿಂದೆ ಹೈಕಮಾಂಡ್ ಹೊಂದಿರುವ ಸ್ಪಷ್ಟ ರಾಜಕೀಯ ಲೆಕ್ಕಾಚಾರಗಳಿವೆ. 2023ರ ಚುನಾವಣೆಯ ಆಘಾತದ ನಂತರ ಲಿಂಗಾಯತ ಸಮುದಾಯವನ್ನ ಒಟ್ಟಾಗಿ ಕೊಂಡೊಯ್ಯಲು ಪಕ್ಷಕ್ಕೆ ಯಡಿಯೂರಪ್ಪನವರ ಅನಿವಾರ್ಯತೆ ಇತ್ತು. ಯತ್ನಾಳ್ ಅವರ ಬಹಿರಂಗ ಬಂಡಾಯವು ಯಡಿಯೂರಪ್ಪ ಕುಟುಂಬದ ಹಿಡಿತವನ್ನ ಸಡಿಲಗೊಳಿಸಿ ಪಕ್ಷದಲ್ಲಿ ಹೊಸ ಅಸ್ಥಿರತೆಯನ್ನ ಉಂಟು ಮಾಡಬಹುದು ಎಂದು ಹೈಕಮಾಂಡ್ ಭಾವಿಸಿದ್ದರಿಂದ ಯತ್ನಾಳ್ ಅವರಿಗೆ ಯಾವುದೇ ಮಾನ್ಯತೆ ನೀಡದೆ ಇವರನ್ನ ವ್ಯವಸ್ಥಿತವಾಗಿ ದೂರವಿಡಲಾಯಿತು. ಇನ್ನು ಸ್ನೇಹಿತರೆ, ಯತ್ನಾಳ್ ಅವರು ಹೈಕಮಾಂಡ್ನಿಂದ ಮೂಲೆಗುಂಪಾಗಲು ಇವರು ಪಕ್ಷದ ರಾಜ್ಯ ನಾಯಕರ ವಿರುದ್ಧ ನಡೆಸಿದ ಹೊಂದಾಣಿಕೆ ರಾಜಕಾರಣ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮತ್ತು ಭ್ರಷ್ಟಾಚಾರದ ಆರೋಪಗಳು, ಕಟು ಆರೋಪಗಳು ಪ್ರಮುಖ ಕಾರಣವಾಗಿವೆ. ಲಾಕ್ಡೌನ್ ಅವಧಿಯಲ್ಲಿ BS ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿ ಸುಮಾರು 40,000 ಕೋಟಿ ರೂಪಾಯಿಗಳ ಬೃಹತ್ ಭ್ರಷ್ಟಾಚಾರ ನಡೆದಿದ್ದು, ಇದರಲ್ಲಿ BY ವಿಜೇಂದ್ರ ಅವರ ನೇರ ಪಾತ್ರವಿದೆ ಎಂದು ಯತ್ನಾಳ್ ಸಾರ್ವಜನಿಕ
ಸಾರ್ವಜನಿಕವಾಗಿ ವಾಗ್ದಾಳಿಯನ್ನೇ ನಡೆಸಿದ್ರು. ಅಷ್ಟೇ ಅಲ್ಲದೆ ವಿಜೇಂದ್ರ ಅವರು ಈಗ ಆಡಳಿತದಲ್ಲಿರೋ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯನವರೊಂದಿಗೆ ಆಂತರಿಕವಾಗಿ ಶಾಮೀಲಾಗಿದ್ದಾರೆ ಎಂದು ದೂರಿದರು. ಯತ್ನಾಳ್ ಅವರು ಇತ್ತೀಚೆಗೆ ನೀಡಿದ ಸ್ಫೋಟಕ ಹೇಳಿಕೆಯ ಪ್ರಕಾರ ವಿಜೇಂದ್ರ ಅವರು ತಮಗೆ ಉಪಮುಖ್ಯಮಂತ್ರಿ ಹುದ್ದೆಯ ಆಸೆಯಿಂದ ಸ್ವತಃ ಡಿ.ಕೆ. ಶಿವಕುಮಾರ್ ಅವರನ್ನ ದೆಹಲಿಯ ಗೃಹ ಸಚಿವ ಅಮಿತ್ ಶಾ ಅವರ ಬಳಿಗೆ ರಹಸ್ಯ ಮಾತುಕತೆಗೆ ಕರೆದುಕೊಂಡು ಹೋಗಿದ್ರು. ಆದರೆ ಕೇಂದ್ರ ಹೈಕಮಾಂಡ್ ಈ ಹೊಂದಾಣಿಕೆಯ ಪ್ರಸ್ತಾಪವನ್ನು ಕಟುವಾಗಿ ತಿರಸ್ಕರಿಸಿತು. ಇನ್ನು ಪಕ್ಷದ ಅಧಿಕೃತ ನಾಯಕತ್ವಕ್ಕೆ ಸವಾಲೊಡ್ಡುವ ಸಲುವಾಗಿ ಯತ್ನಾಳ್ ಅವರು ಉತ್ತರ ಕರ್ನಾಟಕದ ಪ್ರಮುಖ ರಾಜಕೀಯ ಅಸ್ತ್ರಗಳಾದ ಪಂಚಮಸಾಲಿ ಲಿಂಗಾಯತ ಮೀಸಲಾತಿ ಮತ್ತು ಇತ್ತೀಚಿನ ವಕಾಫ್ ಭೂ ವಿವಾದಗಳನ್ನ ತೀವ್ರಗೊಳಿಸಿದ್ರು. ಪಂಚಮಸಾಲಿ ಸಮುದಾಯಕ್ಕೆ 2A ಅಥವಾ ಪ್ರತ್ಯೇಕ 2D ಮೀಸಲಾತಿ ಒದಗಿಸಬೇಕೆಂಬ ಹೋರಾಟದ ಮುಂಚೂಣಿಯಲ್ಲಿದ್ದ ಇವರು ಈ ವಿಚಾರದಲ್ಲಿ ಸ್ವಪಕ್ಷದ ಮುಖಂಡರ ವಿರುದ್ಧವೇ ಬೀದಿಗಿಳಿದರು. ನಂತರದ ದಿನಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ರೈತರ ಜಮೀನುಗಳನ್ನು ವಕಾಫ್ ಬೋರ್ಡ್ ಸ್ವಾಧೀನಪಡಿಸಿಕೊಳ್ತಾ ಇದೆ ಎಂದು ಆರೋಪಿಸಿದ ಇವರು ಪಕ್ಷದ ರಾಜ್ಯ ಘಟಕದ ನಿರ್ದೇಶನಗಳನ್ನು ಬದಿಗೊತ್ತಿ ಸ್ವತಂತ್ರವಾಗಿ ಬೃಹತ್ ಪ್ರತಿಭಟನಾ ರ್ಯಾಲಿಗಳನ್ನು ಮುನ್ನಡೆಸಿದ್ರು. ಈ ನಿರಂತರ ಬಂಡಾಯ ಧೋರಣೆ ಮತ್ತು ಪರ್ಯಾಯ ನಾಯಕತ್ವ ಸೃಷ್ಟಿಸುವ ಪ್ರಯತ್ನಗಳನ್ನು ಗಂಭೀರವಾಗಿ ಪರಿಗಣಿಸಿದ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿಯು ಮಾರ್ಚ್ 26, 2025ರಂದು ಯತ್ನಾಳ್ ಅವರನ್ನು 6 ವರ್ಷಗಳ ಅವಧಿಗೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಧಿಕೃತವಾಗಿ ಉಚ್ಚಾಟಿಸಿತು. ಇನ್ನು ಸ್ನೇಹಿತರೆ, ಯತ್ನಾಳ್ ಅವರ ಉಚ್ಚಾಟನೆಯು ಕರ್ನಾಟಕದ ರಾಜಕೀಯ ವಲಯದಲ್ಲಿ ಭಾರೀ ತಲ್ಲಣ ಹಾಗೂ ಮಿಶ್ರ ಪ್ರತಿಕ್ರಿಯೆಗಳಿಗೆ ಕಾರಣವಾಯಿತು. ವಿಜಯಪುರ ಜಿಲ್ಲೆಯಲ್ಲಿ ಯತ್ನಾಳ್ ಬೆಂಬಲಿಸಿ ಸಾಲು ಸಾಲು ರಾಜೀನಾಮೆಗಳ ಪರ್ವ ಆರಂಭವಾಗಿದ್ದು, ನಗರ ಮಂಡಲದ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಸುಮಾರು 174 ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಯತ್ನಾಳ್ ಅವರ ರಾಜಕೀಯ ಮಿತ್ರರಾದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮುಂತಾದ ನಾಯಕರು ಈ ಉಚ್ಚಾಟನೆಯನ್ನ ದುರಾದೃಷ್ಟಕರ ಎಂದು ಬಣ್ಣಿಸಿದ್ದಾರೆ. ಯತ್ನಾಳ್ ಅವರು ಒಂಟಿಯಲ್ಲ ಮತ್ತು ಅವರ ಬೆನ್ನಿಗೆ ಇಡೀ ಬಂಡಾಯ ನಾಯಕರ ತಂಡ ನಿಲ್ಲಲಿದೆ ಎಂದು ಘೋಷಿಸಿರುವ ಜಾರಕಿಹೊಳಿ ಉಚ್ಚಾಟನೆಯನ್ನ ಹಿಂಪಡೆಯುವಂತೆ ಹೈಕಮಾಂಡ್ಗೆ ಶೀಘ್ರದಲ್ಲೇ ಮನವಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಇನ್ನು ಸ್ನೇಹಿತರೆ, ಮತ್ತೊಂದು ಕಡೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಯಡಿಯೂರಪ್ಪ ಬಣದ ನಾಯಕರು ಹೈಕಮಾಂಡ್ನ ತೀರ್ಮಾನವನ್ನ ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ರೇಣುಕಾಚಾರ್ಯ ಅವರ ಪ್ರಕಾರ ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿಗೆ ಯಾವುದೇ ಹಾನಿ ಇಲ್ಲ, ಬದಲಿಗೆ ಇವರ ನಿರ್ಗಮನದಿಂದ ಕಾರ್ಯಕರ್ತರಲ್ಲಿದ್ದ ಸುದೀರ್ಘ ಗೊಂದಲ ನಿವಾರಣೆಯಾಗಿದೆ. ಯತ್ನಾಳ್ ಅವರು ಕೇವಲ ಹಿಂದೂ ಮುಖವಾಡವನ್ನ ಧರಿಸಿ ನಾಟಕವಾಡ್ತಾ ಇದ್ದಾರೆ ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿ ರೈತರ ಮೇಲಿನ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತದೆ ಮೌನವಾಗಿದ್ದದ್ದು ಇವರ ಸ್ವಂತ ಹೊಂದಾಣಿಕೆ ರಾಜಕಾರಣವನ್ನ ಸಾಬೀತುಪಡಿಸುತ್ತದೆ ಎಂದು ರೇಣುಕಾಚಾರ್ಯ ಕಟುವಾಗಿ ಟೀಕಿಸಿದ್ದಾರೆ. ಒಟ್ಟಾರೆಯಾಗಿ ಮಾಧ್ಯಮಗಳ ಮುಂದೆ ನೇರಾನೇರ ವಾಗ್ದಾಳಿಗಳನ್ನ ನಡೆಸುವ ಯತ್ನಾಳ್ ಅವರಿಗೆ ಬಿಜೆಪಿ ಪಕ್ಷದಲ್ಲಿ ಯಾವುದೇ ಹಿಡಿತ ಇಲ್ಲ, ಪ್ರಭಾವ ಇಲ್ಲ, ಇವರು ಕಂಪ್ಲೀಟ್ ಆಗಿ ಮೂಲೆ ಗುಂಪಾಗಿದ್ದಾರೆ ಅನ್ನೋ ಬಗ್ಗೆ ದೊಡ್ಡ ಚರ್ಚೆಗಳಂತೂ ನಡೀತಾಲೇ ಇವೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.